ಗಾಳಿಪಟ ಸಿನಿಮಾ ನೋಡ್ತಾ ಇದ್ದೆ. ಸಂಡೇ ಹೆಂಗೂ ಫ್ರೀ ಆಗಿದ್ದೀವಿ, ಶಿವನ ಸಮುದ್ರ ಕಡೆ ಹೋಗೋಣ ಅಂತ ಹೊರಟಿದ್ದು. ಇಕೋ ಸ್ಪೋರ್ಟ್ ಗಾಡಿನ ಮತ್ತೆ ರೀಲಾಂಚ್ ಮಾಡಿ ಫಸ್ಟ್ ಕಸ್ಟಮರ್ ನಾನೇ ಆಗ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಅಪರೂಪದ ಮುಳ್ಳಂದಿ, ಹೇಗಿದ್ದೀರಾ? ನಾವು ನೋಡಿ ಹಿಂಗೆ ಸುತ್ತಾಡ್ತಾ ಇದ್ದೀನಿ. ಇವತ್ತು ಆಕ್ಚುಲಿ ಏನ್ ಗೊತ್ತಾ, ಈ ಗಾಳಿಪಟ ಸಿನಿಮಾ ನೋಡ್ತಾ ಇದ್ದೆ. ಗಾಳಿಪಟ ಸಿನಿಮಾ ನೋಡಿದಾಗ ಅದರಲ್ಲಿ ಒಂದು ವಾಟರ್ ಫಾಲ್ ಬರುತ್ತೆ ಗೊತ್ತಾ, ಶಿವನ ಸಮುದ್ರ. ಸೊ ಅದಕ್ಕೆ ಅದನ್ನ ನೋಡೋಣ ಅಂತ ಸಿಕ್ಕಾಬಟ್ಟೆ ಆಸೆ ಆಯಿತು. ಅದಕ್ಕೆ ನಾನು ಹೆಂಡ್ತಿನ ಕರ್ಕೊಂಡು ಇವತ್ತು ಅದೇನಾದ್ರೂ ಆಗಲಿ ಸಂಡೇ ಹೆಂಗೂ ಫ್ರೀ ಆಗಿದ್ದೀವಿ, ಶಿವನ ಸಮುದ್ರ ಕಡೆ ಹೋಗೋಣ ಅಂತ ಹೊರಟಿದ್ದು. ಇವಾಗ ಟೈಮ್ ಎಷ್ಟು? 9:50 ಆಗಿದೆ. ಸ್ವಲ್ಪ ಲೇಟ್ ಆಯಿತು. ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಅಲ್ವಾ, ಸ್ಯಾಟರ್ಡೆ ಮಲ್ಗೋದು ಸ್ವಲ್ಪ ಲೇಟ್ ಆಯಿತು, ಹಾಗೆ ಸಂಡೇ ಎದ್ದೇಳೋದು ಲೇಟ್ ಆಯಿತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ನೈಸ್ ಆಗಿದೆ ನಮ್ಮ ನೈಸ್ ರೋಡ್. ಇಷ್ಟು ನೈಸ್ ರೋಡಲ್ಲಿ ಹೋಗೋದಕ್ಕೆ ಅಷ್ಟೇ ನೈಸ್ ಆಗಿರುವಂಥ ಮೊತ್ತವನ್ನು ಕಟ್ಟಿದ ನಂತರ ನಮ್ಮ ಪಯಣ ಶಿವನ ಸಮುದ್ರ ಕಡೆಗೆ. ಸಿಕ್ಕಾಬಟ್ಟೆ ಕ್ಲೌಡ್ ಇದೆ ಇವತ್ತು. ಮಳೆ ಸಿಗ್ಬೋದಾ? ಯು ಆರ್ ಎ ಗುಡ್ ಕ್ವೆಶ್ಚನ್. ಮುಂಚೆಲ್ಲ ಯೂಟ್ಯೂಬಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಮಾಡಿ ಹಾಕೋದಕ್ಕೆ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಚೆನ್ನಾಗಿ ಓಡಿಲ್ಲ. ವೈ? ಕೆಲಸ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ, ಟೈಮೇ ಸಿಕ್ಕಲ್ಲ. ಇನ್ಫ್ಯಾಕ್ಟ್ 1 year ನಾನು ಏನು ಹಾಕೇ ಇಲ್ಲ ಯೂಟ್ಯೂಬ್ ಅಲ್ಲಿ. ಹೂ ಸ್ಟಾಪ್ಡ್ ಯು? ಸೊ ಆಫ್ಟರ್ 1 year ಇವಾಗ ನನ್ನ ಹೆಂಡ್ತಿನೇ ಫುಲ್ಲು, ನೀನ್ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ವಿಡಿಯೋಸ್ ಮಾಡು ಅಂತ ಫೋರ್ಸ್ ಮಾಡಿ ಇವಾಗ ಒಂದೇನೋ ಶುರು ಹಚ್ಕೊಂಡ್ಬಿಟ್ಟೆ. ಅದಕ್ಕೆ ನಮ್ಮ ವಿಡಿಯೋ ಮತ್ತೆ ಸ್ಟಾರ್ಟ್ ಆಗೋದು ಗಾಂಧಾರಿ ಮೆಣಸಿಂದ ಸ್ಟಾರ್ಟ್ ಆಗಲಿ ಅಂತ ಮೊನ್ನೆ ಮೆಣಸಿನ್ಕಾಯಿ ವಿಡಿಯೋ ಮಾಡಿದೆ. ಇವತ್ತು ವಾಟರ್ ಫಾಲು, ನೆಕ್ಸ್ಟ್ ಏನು ಬರುತ್ತೆ ಗೊತ್ತಿಲ್ಲ. ನೋಡಪ್ಪ, ನಮ್ದು ಆ ಕ್ಯಾಟಗರಿ, ಈ ಕ್ಯಾಟಗರಿ, ಮೋಟೋ ವ್ಲಾಗಿಂಗು, ಫುಡ್ ಬ್ಲಾಗಿಂಗ್ ಅಂತಿಲ್ಲ, ಸಿಕ್ಕಿದೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರೋದು. ನೈಸ್ ರೋಡಲ್ಲಿ ಓವರ್ಟೇಕ್ ಮಾಡೋದು ಒಂಥರ ಸಬ್ವೆ ಸರ್ಫರ್ ಆಡ್ದಂಗೆ. ಆ ಕಡೆ ಈ ಕಡೆ ಎಲ್ಲ ವೆಹಿಕಲ್ಸ್ ಇರ್ತವೆ, ಅವ್ರನ್ನೆಲ್ಲ ದಾಟ್ಕೊಂಡು ಸ್ವಲ್ಪನೂ ಟಚ್ ಆಗ್ದಂಗೆ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಕಾಯಿನ್ಸ್ ಸಿಗುತ್ತೆ, ಇಲ್ಲಿ ಕಾಯಿನ್ಸ್ ಹೋಗುತ್ತೆ. ನೋಡಿ, ನನ್ನ ಹೆಂಡತಿ ಕಣ್ಣು ಎಲ್ಲೋಯ್ತು ಅಂತ ನನಗೆ ಗೊತ್ತು. ಅವಳಿಗೆ ಎಕೋ ಸ್ಪೋರ್ಟ್ ಅಂದ್ರೆ ಸಖತ್ ಇಷ್ಟ. ಎಕೋ ಸ್ಪೋರ್ಟ್ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಕಾರ್ಗಳನ್ನ ಹುಡ್ಕಿದ್ವಿ. ಆದರೆ ಸಿಕ್ಕಿದ ಕಾರು ನಮ್ಮ ಬಜೆಟಿಗೆ ಸೆಟ್ ಆಗ್ತಿರ್ಲಿಲ್ಲ. ಬಜೆಟಿಗೆ ಸೆಟ್ ಆಗಿದ್ದ ಕಾರು ಓಡಿಸ್ದಾಗ್ಲೇ ಬೇಡ ಅನ್ನಿಸ್ತು. ಅಕಸ್ಮಾತ್ ಏನಾದರೂ ಫೋರ್ಡ್ ಕಂಪನಿಯವರು ಈ ವಿಡಿಯೋನ ನೋಡಿದ್ರೆ ಇಕೋ ಸ್ಪೋರ್ಟ್ ಗಾಡಿನ ಮತ್ತೆ ರೀಲಾಂಚ್ ಮಾಡಿ ಫಸ್ಟ್ ಕಸ್ಟಮರ್ ನಾನೇ ಆಗ್ತೀನಿ. ಅವಾಗಾದ್ರೂ ರೋಡಲ್ಲಿ ಅಲ್ಲಿ ಇಕೋ ಸ್ಪೋರ್ಟ್ ಕಂಡಾಗೆಲ್ಲ ಕಣ್ಣಾಡ್ಸೋದು ನಿಲ್ಲುತ್ತೆ. ಯಾಕಂದ್ರೆ ನಮ್ಮ ಹತ್ರ ಇದೆ ಗಾಡಿ ಅಂತ. ಕಂಗ್ರಾಚುಲೇಷನ್ ಬ್ರದರ್. ನಿನ್ನ ಹತ್ರ ಮರ್ಸಿಡಿಸ್ ಇದೆಯಾ, ನಿನ್ನ ಹತ್ರ ಆಡಿ ಇದೆಯಾ, ನಿನ್ನ ಹತ್ರ BMW ಇದೆಯಾ, ಅಥವಾ ನಿನ್ನ ಹತ್ರ ಮಾರುತಿ ಇದೆಯಾ, ನಿನ್ನ ಹತ್ರ ಫೋರ್ಡ್ ಇದೆಯಾ, ನಿನ್ನ ಹತ್ರ ನಿಸ್ಸಾನ್ ಇದೆಯಾ, ನಿನ್ನ ಹತ್ರ ಯಾವುದೇ ಕಾರ್ ಇರಲಿ, ನಿನ್ನ ಗಾಡಿ 220 ಹೋಗುತ್ತಾ, 260 ಹೋಗುತ್ತಾ, 280 ಹೋಗುತ್ತಾ, ಮ್ಯಾಟರ್ ಆಗಲ್ಲ. ಹೈವೇನಲ್ಲಿ 100ರಲ್ಲೇ ಹೋಗ್ಬೇಕು ಅಷ್ಟೇ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಭೇದ ಭಾವ ಇಲ್ಲ ಆ ಕಂಪ್ನಿ ಈ ಕಂಪ್ನಿ ಅಂತ. ಆಹಾ, ನೋಡಿ ಇವಾಗ ಕಟ್ಟಾಗತ್ತೆ. 115 ರೂಪಾಯಿ ಬೆಳಗ್ಗೆ ಇನ್ಕಮ್ ಟ್ಯಾಕ್ಸ್. ಸೊ ಇವಾಗ ನೈಸ್ ರೋಡ್ ಮುಗಿಸ್ಕೊಂಡು ನಮ್ಮ ಮೈಸೂರು ಹೈವೇ ಎಂಟರ್ ಆಗ್ತಾ ಇದೀವಿ. ಓಕೆ, ಇನ್ನ 2 hours 2 ಗಂಟೆಗಳ ಕಾಲ ನಮ್ಮ ಜರ್ನಿ ಹೈವೇನಲ್ಲಿ. ಅಲ್ಲಿಂದ ಸ್ವಲ್ಪ ದೂರ ಎಕ್ಸಿಟ್ ಈ ಥರ ನಡೆಯುತ್ತೆ. ಓಕೆ, ತಿಂಡಿ ತಿನ್ಬೇಕಲ್ವ ಇವಾಗ. ಸಂಡೇ ಆಗಿರೋದ್ರಿಂದ ನಮ್ಮದು ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್, ಇನ್ನೂ ಆಗಿಲ್ಲ. ಸೊ ಹೈವೇ ಎಂಟರ್ ಆದ್ಮೇಲೆ ಎಲ್ಲಾದ್ರೂ ಹಾಕೋಣ ಅಂತ ಅಂದ್ಕೊಂಡೆ. ಏನಂದೆ? ಇನ್ನೊಂದ್ಸಲ ಹೇಳು. ಸೊ ಹೈವೇ ಎಂಟರ್ ಆದ್ಮೇಲೆ ಎಲ್ಲಾದ್ರೂ ಹಾಕೋಣ ಅಂತ ಅಂದ್ಕೊಂಡೆ ಗಾಡಿನ ಸೈಡ್ಗೆ. ಓಕೆ, ಹೋಗೋಣ. ವೆಜ್. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 1.5 ವರ್ಷದಿಂದ ಈ ಹೋಟೆಲಿಗೆ ಕಾಲಿಟ್ಟಿಲ್ಲ. ಅದೇನಕ್ಕೆ ಅಂತ ರೀಸನ್ ಹೇಳ್ತೀನಿ. ನಾನು ಒಬ್ಬನೇ ಇದ್ರೆ ಹೋಗ್ತಿದ್ನೇನೋ, ಬಟ್ ನನ್ನ ಹೆಂಡತಿ ಇರ್ಬೇಕಾದ್ರಂತ ಹೋಟೆಲಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಒಂದ್ಸಲ ಆ ಹೋಟೆಲಿಗೆ ಹೋದಾಗ ಇವಳಿಗೇನೋ ರೂಡಾಗಿ ಬಿಹೇವ್ ಮಾಡಿದ್ರಂತೆ ಅವರು, ಏನೋ ಕೇಳಿದಕ್ಕೆ. ಅವತ್ತಿಂದ ಇವತ್ತಿನ ತನಕ ಆ ಹೋಟೆಲಿಗೆ ಕಾಲಿಟ್ಟಿಲ್ಲ. ನೋಡಿ, ಓನರ್ ಎಷ್ಟೇ ಒಳ್ಳೆಯವನಾಗಿರ್ಬೋದು, ಓನರು ಎಷ್ಟೇ ಚೆನ್ನಾಗಿರ್ಬೋದು, ಕೆಲಸದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು, ಕಸ್ಟಮರ್ಸ್ನ ತುಂಬ ಚೆನ್ನಾಗಿ ಓನರ್ ಇದ್ದಾಗ ಟ್ರೀಟ್ ಮಾಡ್ಬೋದು. ಆದರೆ ಕೆಲವೊಂದು ಸ್ಟಾಫ್ಗಳು ಮಾಡುವಂಥ ಈ ತರಹದ ಗಾಂಚಲಿಗಳಿಂದ ಬಿಸ್ನೆಸ್ ಕಳ್ಕೊಳ್ಳೋದು ಹಿಂಗೇನೆ. ನನಗೆ ಗೊತ್ತಿಲ್ಲ ಅದೆಷ್ಟು ಜನರಿಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನನಗಂತೂ ಆಗಿದೆ. ಡೆಸ್ಟಿನೇಷನ್ ಒಂದೇ ಆಗಿದ್ರು ರೋಡ್ ಎರಡು, ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದಿದೆ. ಮೇಲ್ಗಡೆ ಹೋದ್ರೆ ಟೋಲ್ ಕಟ್ಟಬೇಕು, ಕೆಳಗಡೆ ಹೋದ್ರೆ ಟೋಲ್ ಕಟ್ಟದೇನೆ ಒಂದ್ ಸ್ವಲ್ಪ ದೂರ ಹೋಗಿ ಈ ರೋಡಿಗೆ ಜಾಯಿನ್ ಆಗ್ಬೋದು. ಆದ್ರೆ ನಾವ್ ಆತರ ಮಾಡಲ್ಲ, ಟೋಲ್ ಕಟ್ಟೆ ಹೋಗ್ತೀವಿ. ಇಷ್ಟೊಳ್ಳೆ ಒಂದು ರೋಡ್ ನ ಯೂಸ್ ಮಾಡ್ಕೋತಾ ಇದೀವಿ ನಾವು, ಇಷ್ಟೋ ಟೈಮ್ ನ ಸೇವ್ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ರೆ ಟೋಲ್ ಕಟ್ಟೋದ್ರಲ್ಲಿ ಏನು ತಪ್ಪಿಲ್ಲ.
ಇಲ್ಲಿ ಹೋದ್ರೆ 160 ರೂಪಾಯಿ ಕಟ್ ಆಗುತ್ತೆ. ಅದೇ 160 ರೂಪಾಯಿ ಉಳ್ಸಕ್ಕೆ ಕೆಳಗಡೆ ಹೋಗಿ ನಿಲ್ಸಿ ಸಿಗ್ನಲ್ಗಳಲ್ಲಿ ಗೇರ್ ಚೇಂಜ್ ಮಾಡಿ 160 ರೂಪಾಯಿ ಪೆಟ್ರೋಲ್ ಯಾಕೆ ಕಳ್ಕೊಳ್ಳೋಣ, ಇಲ್ಲ ಅಟ್ಲೀಸ್ಟ್ ಮೈಲೇಜ್ ಆದ್ರೂ ಸಿಗುತ್ತೆ, ಎಕಾನಮಿನಾದ್ರೂ ಮೇಂಟೈನ್ ಆಗುತ್ತೆ. ಸೊ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳೋದೇನಂದ್ರೆ, ನೀವು ಎಕ್ಸ್ಪ್ರೆಸ್ ವೇ ನಲ್ಲಿ ಹೋಗೋದಿದ್ರೆ ಟೋಲ್ ಕಟ್ಟೆ ಹೋಗಿ, ಅಟ್ಲೀಸ್ಟ್ ಎಕಾನಮಿ ಮೇಂಟೈನ್ ಆಗುತ್ತೆ, ಅದ್ರ ಜೊತೆಗೆ ಮೈಲೇಜ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಅಪ್ಪ ಕೊಡ್ತಾನೆ. ಸಿನಿಮಾ ರಿಲೀಸ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಬಂದು ಜನ ನೋಡಿ ಮರ್ತಾಯ್ತು, ಆದ್ರೂ ಇನ್ನು ಪ್ರಮೋಷನ್ ಮಾತ್ರ ಬಿಟ್ಟಿಲ್ಲ ನೋಡಿ. ವರ್ಲ್ಡ್ ವೈಡ್ ರಿಲೀಸ್ ಆನ್ ಡಿಸೆಂಬರ್ 22 ರೀ ರಿಲೀಸ್ ಮಾಡ್ತಾ ಇದಾರ. Thanks Lord. Thank you. ಅಲ್ಲ, ಪೋಸ್ಟರ್ ತೆಗೆದು ಮರ್ತ್ ಬಿಟ್ಟಿದಾರ. ವಂಡರ್ಲಾ ಪಾರ್ಕ್ಸ್ ಅಂಡ್ ರೆಸಾರ್ಟ್ಸ್. ನಿನ್ ಪ್ರಕಾರ ವಂಡರ್ಲಾ ಯಾವ ಭಾಷೆ? In 8.7 kilometers, keep right onto Bangalore-Mysore Expressway towards Mysuru. ಆಯ್ತಮ್ಮ ಸೀರೆ, ಅದೆಷ್ಟು ಬಡ್ಕೋತೀಯ, ನಿಂಗೆ ಬೇಜಾರಾಗಲ್ವಾ? ನಿನ್ ಪ್ರಕಾರ ವಂಡರ್ಲಾ ಯಾವ ಭಾಷೆ? ಇನ್ನೊಂದ್ಸತಿ ಇಂಗ್ಲಿಷ್. ಕನ್ನಡ. ಅದೇಕೆ? ಏಯ್, ಅದು ಬೇರೆ ಯಾವ್ದು ಅಲ್ಲಕಲ್ಲ ವಂಡರ್ಲಾ. ಹೋಗ್ಲಾ ಬಾರ್ಲಾ ವಂಡರ್ಲಾ, ಈ ಕಾನ್ಸೆಪ್ಟ್ ಅದು. ಹೆಂಗದೆ? ಈ ಜಾಗ ಬಂದಾಗೆಲ್ಲ ನನಗೆ ನೆನಪಾಗೋದು, ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ನಾನು ಇದೇ ಓವರ್ ಸ್ಪೀಡಿಂಗ್ ಕಾನ್ಸೆಪ್ಟ್ ಬಂತಲ್ಲ, ಅದಾದ್ಮೇಲೆ ಹೋಗ್ತಾ ಇದ್ದೆ 100 ಮೇಲೆ ಹೋದ್ರೆ ಫೈನ್ ಹಾಕ್ತಾರೆ ಅಂತ. ಅವತ್ತು ನಮ್ ಗಾಡಿ 102, 103 ಏನೋ ರೀಚ್ ಆಗಿತ್ತು. ಅವತ್ತು 1000 ರೂಪಾಯಿ ಫೈನ್ ಕಟ್ಟಿದ್ದಲ್ಲಿ. ಲ್ಯಾಟ್ರಿ. ಅದೇ ಇವತ್ತಿನ ತನಕ 101 ನೆನಪು ಆಗ್ಬಿಟ್ಟಿದೆ. ಈ ಸಿಚುವೇಶನ್ ತಕ್ಕಂಗ್ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಕೇಳು. ಎಕ್ಸ್ಪ್ರೆಸ್ ವೇಗೆ ಕಟ್ಟಲೇಬೇಕು ಟೋಲು, ಎಕ್ಸ್ಪ್ರೆಸ್ ವೇಗೆ ಕಟ್ಟಲೇಬೇಕು ಟೋಲು, ಹಸಿವಾದಾಗ ರಸ್ತೆ ಬದಿಯಲ್ಲಿ ಸಿಗುತ್ತೆ ಚಿಕನ್ ರೋಲು. ಒಂದೊಂದ್ಸಲ ನಾನ್ ಬಿಡ್ತೀನಿ ಸಿಕ್ಕಾಬಟ್ಟೆ ಓಳು, ಒಂದೊಂದ್ಸಲ ನಾನ್ ಬಿಡ್ತೀನಿ ಸಿಕ್ಕಾಬಟ್ಟೆ ಓಳು, ಆದ್ರೆ ನಮ್ ಗಾಡಿಗೆ ಇವಾಗ ಬೇಕು ಪೆಟ್ರೋಲು ಪೆಟ್ರೋಲು ಪೆಟ್ರೋಲ್. ಎಲ್ ಸಿಗುತ್ತೆ ಭಯ್ಯ? ಆಹಾ, ಬಾಂಬ್ ಗಾಡಿ. ಈ ತರ ಗಾಡಿಗಳನ್ನೆಲ್ಲ ನೋಡಿದಾಗ ಸಿಕ್ಕಾಬಟ್ಟೆ ಕ್ರಶ್ ಆಗ್ಬಿಡೋದ್ ಕಣೆ ನನ್ಗೆ ಗಾಡಿಗಳ ಮೇಲೆ. ವೈ? ಯಾಕಂದ್ರೆ ಇವೆಲ್ಲ ಲೆಜೆಂಡರಿ ಗಾಡಿಗಳು. ಕೊಟ್ರೆ ತಗೊಂಡ್ಬಿಡ್ತೀನಿ, ಬೇಡ ರಿಜಿಸ್ಟ್ರೇಷನ್ ಚೆನ್ನಾಗಿಲ್ಲ. ಹಂಗೆ ಮಾತಾಡ್ಕೊಂಡು ಹೋಟೆಲ್ ವೈಶಾಲಿಗೆ ಹೋಗಿ 2 ಪ್ಲೇನ್ ದೋಸೆ, 1 ಕಾಲ್ ಸೂಪ್ ಆರ್ಡರ್ ಮಾಡಿ ತಿಂದು ಬಿಲ್ ಬಂದಾಗ ಅನ್ಸಿದ್ದು, ಈ ಬಿಲ್ ಅಂದ್ರೆ ಪಕ್ಕ 420. A few moments later. 420 ಕೆಲಸ ಮಾಡಾದ್ಮೇಲೆ ಹೆಂಡತಿ ಡ್ರೈವ್ ಮಾಡ್ತೀನಿ ಅಂದ್ಲು. ಸರಿ ಓಕೆ, ನಮ್ಮ ಟ್ರೈ ಮಾಡುವಂತ ಕಾರ್ ಕೊಟ್ರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆ ಮಾಡಿ ಹೊಡಿರಿ, ಓಕೆನಾ?